ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು. ಎಲ್ಲರೂ ಹಬ್ಬ ಆಚರಿಸಿದ್ದೀರಾ ಅಂದ್ಕೊಂಡಿದ್ದೀನಿ. ಕೆಲವರು ಭಾನುವಾರ ಆಚರಿಸಿದ್ದಾರೆ ಮತ್ತು ಕೆಲವರು ಸೋಮವಾರ ಆಚರಿಸಿದ್ದಾರೆ. ಅವರ ಅನುಕೂಲ ತಕ್ಕಂಗೆ ಎಲ್ಲರೂ ಆಚರಿಸಿದ್ದಾರೆ ಅಲ್ವಾ ಫ್ರೆಂಡ್ಸ್. ನಾನು ಅಷ್ಟೇ ಭಾನುವಾರ ಆಚರಿಸಿದ್ದೀನಿ. ಏಕೆಂದರೆ ಸೋಮವಾರ 7:27 ಒಳಗಡೆ ಆಚರಿಸ್ಬೇಕಾಗಿತ್ತು. ಬೆಳಗ್ಗೆ ಗಡಿಬಿಡಿ ಆಗುತ್ತೆ ಅಂತ ಭಾನುವಾರನೇ ನಿಧಾನಕ್ಕೆ ಆಚರಿಸೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಭಾನುವಾರನೇ ಎಲ್ಲ ಆಚರಿಸಿದ್ದೀನಿ ಫ್ರೆಂಡ್ಸ್. ನೀವು ಯಾವ ದಿನ ಆಚರಿಸಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಅಕ್ಷಯ ತೃತೀಯ ಅಂದರೆ ಕಣ್ಣಿಗೆ ಕಾಣೋದು, ಬೇಗ ಬಾಯಿಗೆ ಬರೋದು ಅಂದರೆ ಚಿನ್ನ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು ಅಷ್ಟೇ ಅಲ್ವಾ ಫ್ರೆಂಡ್ಸ್. ಬಟ್ ನಾನು ಬೆಳ್ಕೊಂಡು ಬಂದಿರೋದು, ನಾನು ಕಲ್ತ್ಕೊಂಡು ಬಂದಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಹೇಗೆ ಮಾಡ್ತಾಯಿದ್ರು ಹಂಗೆ ನಮಗೂ ಬರುತ್ತೆ ಹೆಚ್ಚಾಗಿ. ಅದೇನೇ ಇದೆಯಲ್ಲ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಹೆಂಗೆ ಅಮ್ಮಂದಿರು ಮಾಡ್ತಾಯಿದ್ರು ಅದು ಮಕ್ಕಳುಗಳು ಅಬ್ಸರ್ವ್ ಮಾಡೋದಾಗಲಿ ಅಥವಾ ತಿಳ್ಕೊಳ್ಳೋದಾಗಲಿ ಅಥವಾ ತಾಯಿ ಗುಣ ಎಲ್ಲ ಮಕ್ಕಳಿಗೆ ಅದು ಬಳುವಳಿಯಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಅದು ಹೆಣ್ಣು ಮಕ್ಳಿಗಂತೂ ತಾಯಿ ಹೇಗೆ ಕಲಿಸ್ಕೊಟ್ಟಿದ್ಲೋ ಅದು ಖಂಡಿತವಾಗ್ಲೂ ನಿಜ ಬರುತ್ತೆ. ಉದಾಹರಣೆಗೆ ನಾನು ಇದ್ದೀನಿ ಫ್ರೆಂಡ್ಸ್. ಅದು ತಾಯಿಯ ಬಳುವಳಿ ಬಂದೇ ಬರುತ್ತದೆ. ಎಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಬಂದೇ ಬರುತ್ತೆ. ಈ ಮಕ್ಕಳು ಆ ಮಕ್ಕಳು ಅನ್ನೋಂಗಿಲ್ಲ. ನಮ್ಮ ತಾಯಿ ಹೇಗೆ ಸಂಸ್ಕಾರ ಹೇಳ್ಕೊಟ್ಟಿದ್ರು, ಹೇಗೆ ಗುಣಗಳು ಹೇಳ್ಕೊಟ್ಟಿದ್ರು ಅದೆಲ್ಲ ಖಂಡಿತ ಬಂದೇ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ನಮ್ಮಮ್ಮನೂ ಅಷ್ಟೇ ಚಿನ್ನ ಈ ದಿನವೇ ಚಿನ್ನ ತಗೋಬೇಕು, ಆ ದಿನವೇ ಚಿನ್ನ ತಗೋಬೇಕು ಅಂತ ಆಸೆ ಪಡಲಿಲ್ಲ ಅವರೂ. ಯಾವಾಗುತ್ತೋ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ತಗೊಳ್ತಾಯಿದ್ರು. ತಗೊಳ್ತಾನೇ ಇರಲಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ತಗೊಳ್ತಾಯಿದ್ರು. ಬಟ್ ನನಗೆ ಈ ದಿನವೇ ಬೇಕು, ಆ ದಿನವೇ ಬೇಕು ಅಂತ ಹಠ ಮಾಡ್ತಾ ಇರಲಿಲ್ಲ. ಹಾಗೆ ನಾವು ಹಂಗೆ ಬೆಳ್ಕೊಂಡು ಬಂದಿದ್ದೀವಿ. ನಾವು ಅಷ್ಟೇ ಅಕ್ಷಯ ತೃತೀಯ ದಿನ ಚಿನ್ನ ತಗೋಬೇಕು ಅಂತ ನನಗೆ ಎಂತನೂ ಇಲ್ಲ, ಏನಿಲ್ಲ. ಯಾವಾಗ ಅನುಕೂಲ ಆಗುತ್ತೋ ನಮಗೆ ಆವಾಗ ಅನುಕೂಲ ತಗೊಳ್ಳೋದು ಅಂದ್ಬಿಟ್ಟು ನಾವು ಅಷ್ಟೇ ಹಂಗೆ ಬೆಳ್ಕೊಂಡು ಬಂದಿದ್ದೀವಿ. ಚಿನ್ನ ಅಥವಾ ಬೆಳ್ಳಿ ತೊಗೊಂಡ್ರೆ ಅಕ್ಷಯ ತೃತೀಯ ದಿನ ಪೂಜೆ ಆಗೋದು ಅದೆಲ್ಲ ಅಂದ್ಕೊಂಡಿರೋದೆಲ್ಲ ನಾವು ತಪ್ಪಾಗಿ ಅನಿಸುತ್ತೆ, ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇರೋದು. ಬೇರೆಯವ್ರ ಅಭಿಪ್ರಾಯಕ್ಕೆ ನಾನು ಇದು ಮಾಡ್ತಾಯಿಲ್ಲ. ನನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ನಾವು ಚಿನ್ನ ತಗೊಂಡ್ಬಿಟ್ರೇ ನಮ್ಮದು ಏನು ಸಂಸಾರ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಕೋತೀವಿ. ಬಟ್ ಅದೆಲ್ಲ ಸುಳ್ಳು. ಎಲ್ಲ ನಮ್ಮ ಕೈಯಲ್ಲಿದೆ. ಕಷ್ಟಪಟ್ಟು ಪ್ರಯತ್ನ ಪಟ್ಟರೆ ತಾನೇ ಲಕ್ಷ್ಮಿ ಒಳಿತಾಳೆ. ಕರ್ತವ್ಯ ನಿಷ್ಠೆ, ಮನಸ್ಸಾಕ್ಷಿ ಅಂತಿರುತ್ತಲ್ಲ, ಮನಸ್ಸಾಕ್ಷಿಗೆ ಪ್ರಕಾರ ನಡ್ಕೊಂಡು ಒಬ್ಬರಿಗೆ ಕೆಟ್ಟದ್ದನ್ನು ಬಯಸದೆ, ಅಟ್ಲೀಸ್ಟ್ ನಾವು ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತಂದ್ರೂ ನಾವು ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ. ನಮ್ಮ ಕೈಯಲ್ಲಾಗುತ್ತಾ ಮಾಡು, ಇಲ್ಲ ಅಂದರೆ ಹಿಂದೆ ಸರಿದೂಡಬೇಕು ನಾವು. ಒಳ್ಳೆತನ, ಕರ್ತವ್ಯ ನಿಷ್ಠೆ, ಪರಿಶ್ರಮ, ಸ್ವಾಭಿಮಾನ, ಹೆಚ್ಚಾಗಿ ಸ್ವಾಭಿಮಾನ ಇರಲೇಬೇಕು ಫ್ರೆಂಡ್ಸ್ ನಿಜವಾಗ್ಲೂ. ಇದೆಲ್ಲನೂ ನಾವು ನ್ಯಾಯಯುತವಾಗಿ ನಾವು ಪ್ರತಿದಿನ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಬಂದರೆ ಅಕ್ಷಯ ಪಾತ್ರೆ ತಾನಾಗಿಯೇ ನಮಗೆ ಒಲಿಯುತ್ತದೆ. ಆ ಕೃಷ್ಣ ಪರಮಾತ್ಮ ಹೇಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟನೋ ಹಾಗೆ ನಮಗೂ ಅಷ್ಟೇ ಲಕ್ಷ್ಮಿ ಕಟಾಕ್ಷ ಅಕ್ಷಯ ಪಾತ್ರೆ ಥರ ಅಭಿವೃದ್ಧಿ ಆಗುತ್ತದೆ ಫ್ರೆಂಡ್ಸ್ ನಿಜವಾಗ್ಲೂ. ಇದು ನನ್ನ ಅನುಭವ. ನನ್ನಮ್ಮ ಕಲಿಸಿದ ನೀತಿಯ ಮಾರ್ಗಗಳ ಮೂಲಕ ನಾನು ಬದುಕ್ತಾ ಇದ್ದೀನಿ, ಮುಂದೆನೂ ಹೀಗೆ ಬದುಕ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ. ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಯೋಣ ಫ್ರೆಂಡ್ಸ್. ಮೇಲೊಬ್ಬ ಕೂತಿದ್ದಾನೆ, ಅವನು ಯಾವತ್ತೂ ನಂಬಿದವ್ರನ್ನ ಕೈ ಬಿಡಲ್ಲ. ನಂಬಿಕೆ ಇಡಿ ಎಲ್ಲರೂ, ದೇವ್ರ ಮೇಲೆ ನಂಬಿಕೆ ಇಡಿ. ಅಕ್ಷಯ ತೃತೀಯ ಅಂದರೆ ನಾನು ತಿಳ್ಕೊಂಡಿರೋದು ಅಂದರೆ ಕೃಷ್ಣ ಪರಮಾತ್ಮ ಪಾಂಡವರು ವನವಾಸಕ್ಕೆ ಹೋಗ್ತಾ ಇರ್ತಾರೆ ಅಲ್ವಾ, ಅವ್ರಿಗೆ ತೊಂದರೆ ಆಗಬಾರ್ದು ಅಥವಾ ಊಟದ ಅಭಾವ ಆಗಬಾರ್ದು ಅಂತ ಒಂದು ಅಕ್ಷಯ ಪಾತ್ರೆ ಕೊಡ್ತಾನೆ. ನಿಮ್ಗೆ ಏನು ಬೇಕು ಅದ್ರ ಮೂಲಕ ನೀವು ತೆಗೆದುಕೊಳ್ಳಿ ಅಂತ. ಆ ದಿನವೇ ಅಕ್ಷಯ ತೃತೀಯ ಅಂತಾರೆ. ಪರಶುರಾಮ ಹುಟ್ಟಿದ ದಿನ, ಪರಶುರಾಮ ಜಯಂತಿಯನ್ನು ಅಕ್ಷಯ ತೃತೀಯ ಅಂತಲೂ ಸಹ ಕರೀತಾರೆ. ಹಾಗೂ ಗಂಗಾ ದೇವಿಯು ಭೂಮಿಗೆ ಬಂದು ಇಳಿದು ದಿನವೂ ಅಕ್ಷಯ ತೃತೀಯ ದಿನವೇ ಗಂಗಾ ನದಿ ಭೂಮಿಗೆ ಬಂದಿರೋ ದಿನ ಅಂತಲೂ ಸಹ ಹೇಳ್ತಾರೆ ಫ್ರೆಂಡ್ಸ್. ಆದ್ದರಿಂದ ಈ ದಿನ ಶುಭ ದಿನ ಅಂತ ತಿಳ್ಕೊಂಡು ಒಳ್ಳೊಳ್ಳೆ ಕೆಲಸವನ್ನೇ ಮಾಡ್ತಾರೆ. ಅಂದರೆ ಗೃಹ ಪ್ರವೇಶ ಮಾಡೋರು, ಗುದ್ಲಿ ಪೂಜೆ ಮಾಡೋರು,
ಚಿನ್ನ ಬೆಳ್ಳಿ ಖರೀದಿ ಮಾಡೋರು, ವಾಹನ ಖರೀದಿ ಮಾಡೋರು, ಇನ್ನೂ ಹಲವಾರು ಅವರಿಗೆ ಸಂಬಂಧಿಸಿದಂತೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಸಿಂಪಲ್ಲಾಗಿ, ಸ್ವೀಟಾಗಿ, ಅಚ್ಚುಕಟ್ಟಾಗಿ ನನಗೆ ಹೇಗೆ ಮಾಡಬೇಕು ಅನಿಸುತ್ತೋ ಹಾಗೆ ನನ್ನ ಮನಸ್ಸಿನ ಹಾಗೆ ನಾನು ಹಬ್ಬಗಳನ್ನ ಆಚರಣೆ ಮಾಡ್ತೀನಿ ಫ್ರೆಂಡ್ಸ್. ಹೀಗೆ ಮಾಡಬೇಕು, ಹಾಗೇ ಮಾಡಬೇಕು ಅಂತ ಎಲ್ಲ ನಾನು ಅಂದ್ಕೊಂಡಿರಲ್ಲ. ನನಗೆ ಆ ದಿನ ನನಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರದಲ್ಲಿ ನಾನು ಹಬ್ಬಗಳನ್ನ, ಈ ಹಬ್ಬ ಅಂತ ಇಲ್ಲ, ಎಲ್ಲ ಹಬ್ಬಗಳನ್ನೂ ಅಷ್ಟೇ ಆ ರೀತಿಯಲ್ಲಿ ಆಚರಣೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನನ್ನ ಅಕ್ಷಯ ತೃತೀಯ ಪೂಜೆಯನ್ನು ನೋಡ್ತಾ ಇದ್ದೀರಾ ಆಲ್ರೆಡಿ, ಆವಾಗಲಿಂದ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸಿಂಪಲಾಗಿ ಒಂದು ಪುಟ್ಟ ರಂಗೋಲೆ ಇಷ್ಟ ಆಯಿತು, ನನಗಿಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪುಟ್ಟ ರಂಗೋಲೆ ಅಕ್ಷಯ ಪಾತ್ರೆ ಥರ ಬಿಟ್ಟಿದ್ದೀನಿ, ಅದು ಮುಂದ್ಗಡೆ ಹೊಸ್ಲತ್ರ ಪುಟ್ಟ ರಂಗೋಲೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಲಕ್ಷ್ಮೀ ದೇವಿನ ಕೂರಿಸಿ ಅರ್ಚನೆ ಮಾಡಿ, ನೈವೇದ್ಯಕ್ಕೆ ಸಿಹಿ ಸಜ್ಜಿಗೆ ಮಾಡಿ, ಹಣ್ಣು ಎಲ್ಲ ಏನು ಇಡಬೇಕು ನನ್ನ ಹತ್ರ ನಮ್ಮ ಮನೇಲಿ ಏನಿತ್ತು ಅದನ್ನು ಇಟ್ಟಿದ್ದೀನಿ ನಾನು ಅಷ್ಟೇ. ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ನೈವೇದ್ಯಕ್ಕೆ ಒಂದು ಸಿಹಿ ಸಜ್ಜಿಗೆ ಮಾಡ್ಕೊಂಡು ನೈವೇದ್ಯಕ್ಕೆ ಇಟ್ಟಿದ್ದೆ. ಹಾಗೇ ಕುಬೇರ ರಂಗೋಲಿ ಬಿಡೋಣ ಅಂತ ಮನಸ್ಸಿಗೆ ಬಂತು, ಬಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ ಸಿಂಪಲ್ಲಾಗಿ. ಅದು ಚೆನ್ನಾಗೇ ಬಂತು ಅಂತ ನನ್ನ ಅನಿಸಿಕೆ. ಚೆನ್ನಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗೆ ಇಷ್ಟ ಆಯಿತು. ನಾನು ಎಲ್ಲ ಹಬ್ಬಗಳಲ್ಲೂ ಅಷ್ಟೇ ಮೇಯ್ನಾಗಿ ರಂಗೋಲೆ ಬಿಡ್ತೀನಿ, ಹೂವುಗಳ ಅಲಂಕಾರ ಇದಂತೂ ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಿ. ತುಂಬ ಆಡಂಬರ ಅಂತ ಏನು ನಾನು ಮಾಡಲ್ಲ, ಸಿಂಪಲ್ಲಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಹಬ್ಬಗಳನ್ನೂ. ಲಕ್ಷ್ಮೀ ದೇವಿಯು ಎಲ್ಲರಿಗೂ ನೆಮ್ಮದಿ, ಶಾಂತಿ, ಸುಖ, ಸಮೃದ್ಧಿ, ಅಭಿವೃದ್ಧಿ ಮತ್ತು ಎಲ್ಲರ ಆಸೆಗಳನ್ನು ಈಡೇರಿಸಲಿ, ಮುಖ್ಯವಾಗಿ ಆರೋಗ್ಯ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರೂ ಖುಷಿಯಾಗಿರಿ, ಹೆಲ್ತಿಯಾಗಿರಿ, ಒಳ್ಳೊಳ್ಳೆ ಫುಡ್ಗಳನ್ನ ತಿಂತ ಎಂಜಾಯ್ ಮಾಡ್ತಾ ಲೈಫ್ನ ಆರಾಮಾಗಿರಿ ಅಂತ ಹೇಳುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ನಿಮ್ಮ ಸಪೋರ್ಟು ನಮಗೆ ಬೆಂಬಲ. ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬಾಯ್ ಬಾಯ್, ಟೇಕ್ ಕೇರ್.